ನಮಸ್ತೆ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರವು 7ನೇ ವೇತನ ಆಯೋಗದ ಪರಿಷ್ಕರಣೆಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿದೆ ಅಂತಾನೆ ಇಲ್ಲಿ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಕುರಿತ 7ನೇ ವೇತನ ಆಯೋಗದ ವರದಿಯನ್ನ ಜಾರಿಗೊಳಿಸುವಂತಹ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿದೆ. ಮೊನ್ನೆಯಷ್ಟೇ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಆಯೋಗದ ವರದಿ ಬಗ್ಗೆ ಚರ್ಚಿಸಿ ಒಂದು ಅಂತಿಮ ನಿರ್ಧಾರವನ್ನ ಜಾರಿಗೆ ಒಂದು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿವೇಚನೆಗೆ ಇವೆಲ್ಲವನ್ನ ಬಿಡಲಾಗಿದೆ ಅನ್ನುವಂತಹದನ್ನ ಮೂಲಗಳು ತಿಳಿಸಿದವೆ. ಆದ್ರೆ ಸದ್ಯ ಇದು ಜಾರಿಯಾದ್ರೆ ಬೊಕ್ಕಸಕ್ಕೆ 12,000 ಕೋಟಿಯಿಂದ 17,000 ಕೋಟಿವರೆಗೆ ಒಂದು ಹೆಚ್ಚುವರಿ ಹೊರೆ ಬೀಳಲಿದೆ ಅನ್ನುವಂಥದ್ದು ಮೂಲಗಳು ತಿಳಿಸಿರುವಂತದ್ದು ನೋಡಬಹುದು. ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 60,000 ಕೋಟಿ ರು ಹೊಂದಿಸುವಂತಹ ಅನಿವಾರ್ಯತೆಯಲ್ಲಿರುವಂತಹ ಸರ್ಕಾರ ಈಗಾಗಲೇ ಬೆಲೆ ಏರಿಕೆಯ ಒಂದು ಮೊರೆ ಹೋಗಿದೆ ಅಂತಾನೆ ಹೇಳಬಹುದು. ಇದೀಗ ವೇತನ ಜಾರಿ ಪ್ರಸ್ತಾಪವನ್ನು ಒಪ್ಪಿಕೊಂಡ್ರೆ ನೌಕರರ ಸಂಬಳ ಹಣ ಹೊಂದಿಸುವುದಕ್ಕಾಗಿಯೇ ಸರ್ಕಾರ ಬದಲಿ ಆದಾಯ ಮೂಲಗಳನ್ನ ಇಲ್ಲಿ ಹುಡುಕಬೇಕಾಗಿರುವಂತದ್ದು ಒಂದು ಅನಿವಾರ್ಯ ಪರಿಸ್ಥಿತಿ ಆಗಿದೆ ಅಂತಾನೆ ಇಲ್ಲಿ ಹೇಳಲಾಗ್ತಾ ಇದೆ. ಸರ್ಕಾರ ಬದಲಿ ಆದಾಯ ಮೂಲಗಳನ್ನ ಹುಡುಕಬೇಕಾಗಿರುವಂತದ್ದು ಇಲ್ಲಿ ಪ್ರತಿಯೊಂದು ಬೇರೆ ಬೇರೆ ಒಂದು ವಸ್ತುಗಳ ಬೆಲೆ ಏರಿಕೆ ಇರಬಹುದು, ಹೀಗೆ ಬೇರೆ ಬೇರೆ ಒಂದು ಬೆಲೆ ಏರಿಕೆಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ತಾ ಇರುವಂತದನ್ನ ನೋಡ್ತಾ ಇರಬಹುದು. ಜೂನ್ ತಿಂಗಳೊಳಗೆ ವೇತನ ಪರಿಷ್ಕರಣೆಯಾಗದಿದ್ದಲ್ಲಿ ಮುಷ್ಕರ ಹೂಡುವುದು ಅನಿವಾರ್ಯ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘಟನೆ ಈಗಾಗಲೇ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಈ ಕಾರಣದಿಂದ ಸರ್ಕಾರ ಏರಿಕೆ ವಿಚಾರದಲ್ಲಿ ತೀವ್ರ ವಿಳಂಬ ಮಾಡಲು ಸಾಧ್ಯವೇ ಇಲ್ಲ ಅಂತ ಕೆಲವು ಒಂದಿಷ್ಟು ಮೂಲಗಳು ಇಲ್ಲಿ ಹೇಳ್ತಾ ಇರುವಂತದ್ದನ್ನು ನೋಡಬಹುದು. ಇನ್ನ ಮಾಜಿ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ರಾವ್ ನೇತೃತ್ವದ ಆಯೋಗ ಕಳೆದ ಮಾರ್ಚ್ 16ರಂದು ವರದಿಯನ್ನು ಸಲ್ಲಿಸಿತ್ತು. ಇದರಲ್ಲಿ 27.5% ವೇತನ ಹೆಚ್ಚಳಕ್ಕೆ ಶಿಫಾರಸು ಮಾಡಿರುವುದನ್ನು ನೀವೆಲ್ಲರೂ ಕೂಡ ಕೇಳಿದಿರಾ. ಇದರ ಪ್ರಕಾರ ನೌಕರರ ಮೂಲ ವೇತನ 58.5% ಹೆಚ್ಚಳವಾಗಲಿದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿಸಲಾಗಿದೆ. ಇನ್ನ ಪ್ರಸ್ತುತ ಆರಂಭಿಕ ನೌಕರರ ಕನಿಷ್ಠ ವೇತನ ತಿಂಗಳಿಗೆ 17,000 ರೂಪಾಯಿ ಇರುವಂತದ್ದನ್ನು ನೋಡಬಹುದು. ಇದನ್ನ ಗರಿಷ್ಠ 27,000ಕ್ಕೆ ಏರಿಸಲು ಶಿಫಾರಸು ಮಾಡಲಾಗ್ತಾ ಇದೆ. ಹಿರಿಯ ಶ್ರೇಣಿ ನೌಕರರ ಆರಂಭಿಕ ಕನಿಷ್ಠ ವೇತನ 1,04,600 ರೂಪಾಯಿಗಳಿದ್ದು ಇದನ್ನ 1,67,200 ರೂಗಳಿಗೆ ಏರಿಸಲು ಶಿಫಾರಸನ್ನ ಮಾಡಲಾಗ್ತಾ ಇದೆ. ಇನ್ನು ಪ್ರಸ್ತುತ ಕನಿಷ್ಠ ಮತ್ತು ಗರಿಷ್ಠ ವೇತನಗಳ ಅನುಪಾತ 1:8.86 ಇದ್ದು ಇದನ್ನ 1:8.93ಕ್ಕೆ ಹೆಚ್ಚಿಸಲು ಆಯೋಗ ಶಿಫಾರಸನ್ನ ಮಾಡಿದೆ. ಎಲ್ಲಾ ಶಿಫಾರಸುಗಳು ಯಥಾವತ್ತಾಗಿ ಜಾರಿಯಾದರೆ 17,440.15 ಕೋಟಿ ರು ಹೆಚ್ಚುವರಿಯಾಗಿ ಆರ್ಥಿಕ ಹೊರೆ ಭರಿಸಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿಸಲಾಗಿದೆ. ಇನ್ನು ಸರ್ಕಾರ ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣದ ಜೊತೆ ಮಿತವ್ಯಯಕ್ಕೂ ಒಂದು ಒತ್ತು ನೀಡಬೇಕಾಗುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿದೆ. ಇನ್ನ ವಿವಿಧ ಇಲಾಖೆಗಳ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲೂ ಕೂಡ ಸರ್ಕಾರ ಇಲ್ಲಿ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದೆ. ವೇತನ ಹೆಚ್ಚಳದ ಜೊತೆ ನೌಕರರ ಕೆಲಸದ ಮೌಲ್ಯವನ್ನು ಕೂಡ ಹೆಚ್ಚಿಸುವಂತೆ ಸರ್ಕಾರ ನೋಡಿಕೊಳ್ಳಬೇಕಾಗಿರುವಂತದ್ದು ಒಂದು ಅನಿವಾರ್ಯ, ಅಂದ್ರೆ ಒಂದು ಬಹು ಮುಖ್ಯವಾಗಿ ಇಲ್ಲಿ ಬೇಕಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಈ 5 ಗ್ಯಾರಂಟಿಯ ಜೊತೆಗೆ ಈ ಒಂದು 7ನೇ ವೇತನ ಆಯೋಗ ಜಾರಿ ಆದ್ರೆ ಅದನ್ನ ಯಾವ ರೀತಿ ಆ ಒಂದು ಸಂಪನ್ಮೂಲಗಳನ್ನ ಹೊಂದಾಣಿಕೆ ಮಾಡುತ್ತೆ, ಅದನ್ನ ಎಲ್ಲಿಂದ ಆ ಒಂದು ಸಂಪನ್ಮೂಲಗಳನ್ನ ಕ್ರೋಢೀಕರಿಸುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಸರ್ಕಾರ ಒಂದು ಸಾಕಷ್ಟು ತಲೆ ಕೆಡಿಸಿಕೊಂಡಿದೆ ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ನಿಮ್ಗೇನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.